ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನುಜಾ ನಾಗಪ್ಪ ಇಂಗೂಲಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈಗ ನಾನು ನಿಮಗೆ ಬೆಳಕಿನ ಪ್ರತಿಫಲನದ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ಚಟುವಟಿಕೆಗಾಗಿ ನಾನು ಒಂದು ವೇಷಟ್ಟಿನಲ್ಲಿ ಈ ರೀತಿಯ ಮಾದರಿಯನ್ನು ರಚಿಸಿಕೊಂಡಿರುವೆನು. ಅಂದರೆ ಪತನ ಕಿರಣ, ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣವನ್ನು ಗುರುತಿಸಿ ಕತ್ತರಿಸಿಕೊಂಡಿರುವೆನು. ಕೆಳಭಾಗದಲ್ಲಿ ಕಾಲ್ಪನಿಕವಾಗಿ ಒಂದು ಸಮತಲ ದರ್ಪಣವನ್ನು ಗುರುತಿಸಿಕೊಂಡಿರುವೆನು. ಅಂದರೆ ಸಮತಲ ದರ್ಪಣದ ಮೇಲೆ ಒಂದು ಬೆಳಕಿನ ಕಿರಣವು ಓರೆಯಾಗಿ ಪತನಗೊಂಡು ಅದೇ ಮಾಧ್ಯಮದಲ್ಲಿ ಮರಳಿ ವಿರುದ್ಧವಾಗಿ ಚಲಿಸುವುದಕ್ಕೆ ಬೆಳಕಿನ ಪ್ರತಿಫಲನ ಎನ್ನುವರು. ಬೆಳಕಿನ ಪ್ರತಿಫಲನವು 2 ನಿಯಮಗಳನ್ನು ಒಳಗೊಂಡಿದೆ. ಮೊದಲನೆಯ ನಿಯಮ, ಪತನ ಕಿರಣ ಪತನ ಬಿಂದುವಿನಲ್ಲಿ ಎಳೆದ ಲಂಬದ ಮಧ್ಯದಲ್ಲಿ ಉಂಟಾದ ಕೋನವು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣದ ಮಧ್ಯದಲ್ಲಿ ಉಂಟಾದ ಕೋನಕ್ಕೆ ಯಾವಾಗಲೂ ಸಮನಾಗಿರುತ್ತದೆ. ಅಂದರೆ ಕೋನ I = ಕೋನ R ಆಗಿರುತ್ತದೆ. ಇನ್ನು ಎರಡನೇ ನಿಯಮವೇನೆಂದರೆ, ಪತನ ಕಿರಣ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣವು ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ. ಧನ್ಯವಾದಗಳು.